ಹಾಯ್ ಹಲೋ ನಮಸ್ಕಾರ. ನಿಮ್ಮೆಲ್ಲರಿಗೂ PS ಎಜುಕೇಶನ್ ಇನ್ಫೋಟೆಕ್ ಚಾನಲ್ಗೆ ಹಾರ್ದಿಕವಾದಂತಹ ಸ್ವಾಗತ. ಸ್ನೇಹಿತರೆ, ದ್ವಿತೀಯ PUC ಪರೀಕ್ಷೆ ನಡೀತಾ ಇದ್ದು, ದ್ವಿತೀಯ PUCಯ ಸಮಾಜಶಾಸ್ತ್ರ ಸಂಬಂಧಪಟ್ಟಂತೆ ಈ ಹಿಂದೆ ನಾನು ಇಲಾಖೆ ಬಿಡುಗಡೆ ಮಾಡಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ನಿಮ್ಮೊಂದಿಗೆ ಚರ್ಚೆ ಮಾಡಿದ್ದೆ. ಈಗ ಎರಡನೇ ಒಂದು ಮಾದರಿಯನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ಈ ಒಂದು ವಿಡಿಯೋದ ಮೂಲಕ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೇನೆ. ಸ್ನೇಹಿತರೆ, ನೀವಿನ್ನೂ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿರದೇ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಆ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಅನ್ನ ಖಚಿತಪಡಿಸಿಕೊಳ್ಳಿ. ದ್ವಿತೀಯ PUC ವಾರ್ಷಿಕ ಪರೀಕ್ಷೆ ಸಂಬಂಧಪಟ್ಟಂತೆ ಈ ವರ್ಷಕ್ಕೆ ಸಂಬಂಧಪಟ್ಟ ಒಂದು ನೀಲನಕ್ಷೆ ಅಥವಾ ಬ್ಲೂ ಪ್ರಿಂಟ್ ಅನ್ನ ನೀವು ಈಗಾಗಲೇ ನೋಡಿದಿರಿ. ಇಲ್ಲಿ 123 ಅಂಕಗಳಿಗೆ ಸಂಬಂಧಪಟ್ಟಂತೆ 123 ಅಂಕಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆ ಇರ್ತಾ ಇದೆ. ಇದರಲ್ಲಿ ಅಧ್ಯಾಯವಾರು ಮೊದಲ ಅಧ್ಯಾಯದಲ್ಲಿ 21, ಎರಡನೇ ಅಧ್ಯಾಯದಲ್ಲಿ 15, ಮೂರನೇ ಅಧ್ಯಾಯದಲ್ಲಿ 15, ನಾಲ್ಕನೇ ಅಧ್ಯಾಯದಲ್ಲಿ 11, ಐದನೇ ಅಧ್ಯಾಯದಲ್ಲಿ 21, ಆರನೇ ಅಧ್ಯಾಯದಲ್ಲಿ 15 ಮತ್ತು ಏಳನೇ ಅಧ್ಯಾಯದಲ್ಲಿ 15, ಕೊನೆಗೆ 8ನೇ ಅಧ್ಯಾಯದಲ್ಲಿ 10 ಈ ರೀತಿ ಅಂಕಗಳ ವೇಟೇಜ್ ಅನ್ನ ನೀಡಲಾಗಿರ್ತಾ ಇದೆ. ಹಾಗಾಗಿ ಈ ದ್ವಿತೀಯ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಯಾವ ರೀತಿಯಾಗಿದೆ ಅನ್ನೋದನ್ನ ಈಗ ನೋಡೋಣ. ದ್ವಿತೀಯ PUCಯ ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಈ ಪ್ರಶ್ನೆ ಪತ್ರಿಕೆ 80 ಅಂಕಗಳ ಪ್ರಶ್ನೆಗಳನ್ನ ಒಳಗೊಂಡಿರ್ತಾ ಇದೆ. ಆದ್ರೆ ಇದಕ್ಕೆ ಉತ್ತರಿಸಲಿಕ್ಕೆ ಸಮಯ ಮಾತ್ರ 3 ಗಂಟೆ 15 ನಿಮಿಷ ಇರ್ತಾ ಇದೆ ಅನ್ನೋದನ್ನ ತಾವೆಲ್ಲರೂ ಗಮನಿಸಬೇಕು. ಯಾವ ರೀತಿಯಾದಂತಹ ಪ್ರಶ್ನೆಗಳನ್ನ ಒಳಗೊಂಡಿದೆ ಅನ್ನೋದನ್ನ ನೋಡೋಣ. ಮೊದಲಿಗೆ ಭಾಗ ಎ ಅಂತ ಬರ್ತಾ ಇದೆ. ಈ ಭಾಗ ಎ ಅನ್ನುವಂತ ಈ ಒಂದು ಭಾಗದಲ್ಲಿ 4 ಉಪಭಾಗಗಳು ಬರ್ತಾ ಇವೆ. ಆ 4 ಉಪಭಾಗಗಳನ್ನ ನೀವು ಎಲ್ಲಿ ಮೊದಲಿಗೆ ಉತ್ತರಿಸ್ತೀರೋ ಆ ಮೊದಲು ಉತ್ತರಿಸಿದ ಪ್ರಶ್ನೆಯನ್ನ ಮಾತ್ರ ಪರಿಗಣಿಸಲಾಗ್ತಾ ಇದೆ ಅನ್ನುವಂತದ್ದನ್ನ ಈಗಾಗಲೇ ತಮ್ಮ ಮುಂದೆ ಇಲಾಖೆ ಮಂಡಳಿ ತಿಳಿಸಿರುವುದನ್ನ ನಾವು ನೋಡ್ತೀವಿ. ಇಲ್ಲಿ ಭಾಗ ಎ ಯಲ್ಲಿ ಮೊದಲ ಒಂದು ಉಪಭಾಗ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂದ್ರೆ ಇದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆಗಿರ್ತಾ ಇದೆ, ಅಂದ್ರೆ ಬಹು ಆಯ್ಕೆಯ ಪ್ರಶ್ನೆಗಳು. ಇಲ್ಲಿ 5 ಪ್ರಶ್ನೆಗಳಿಗೆ ಉತ್ತರಿಸಿ ನಾವು 5 ಅಂಕಗಳನ್ನ ಪಡೆದುಕೊಳ್ಳಬಹುದು. ಮೊದಲನೆಯದಾಗಿ 2011ರ ಜನಗಣತಿಯ ಪ್ರಕಾರ ಭಾರತದ ಲಿಂಗಾನುಪಾತ ಯಾವ ರೀತಿಯಾಗಿದೆ ಅನ್ನೋದನ್ನ ನೋಡ್ಬೇಕು ಅಂದ್ರೆ ಇಲ್ಲಿ ಎ 939, ಬಿ 945, ಸಿ 940, ಡಿ 973. ಇದರಲ್ಲಿ 2011ರ ಜನಗಣತಿಯ ಪ್ರಕಾರ ಭಾರತದ ಲಿಂಗಾನುಪಾತ ಯಾವ ರೀತಿಯಾಗಿದೆ ಅಂದ್ರೆ ಸಿ 940 ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಇನ್ನು ಎರಡನೆಯದಾಗಿ ಭಾರತೀಯ ಗ್ರಾಮಗಳನ್ನು ಪುಟ್ಟ ಗಣರಾಜ್ಯಗಳು ಎಂದು ಕರೆದವರು ಎ ಆರ್ ದೇಸಾಯಿ, ಬಿ ಚಾರ್ಲ್ಸ್ ಮೆಟ್ಕಾಫ್, ಸಿ ಇರಾವತಿ ಕರ್ವೆ, ಡಿ MN ಶ್ರೀನಿವಾಸ್. ಈ 4 ಉತ್ತರಗಳಲ್ಲಿ ಸರಿಯಾದ ಉತ್ತರ ಅಂದ್ರೆ ಭಾರತೀಯ ಗ್ರಾಮಗಳನ್ನ ಪುಟ್ಟ ಗಣರಾಜ್ಯಗಳು ಎಂದು ಕರೆದವರು ಅಂತಂದ್ರೆ ಇದರ ಸರಿ ಉತ್ತರ ಬಿ ಚಾರ್ಲ್ಸ್ ಮೆಟ್ಕಾಫ್. ಇದು ಸರಿಯಾದ ಉತ್ತರ ಆಗಿದೆ. ಇನ್ನು ಮೂರನೆಯದಾಗಿ ದೋರಾಯಿ ವಾರದ ಸಂತೆಯನ್ನು ಅಧ್ಯಯನ ಮಾಡಿದವರು ಎ ಆಡಮ್ ಸ್ಮಿತ್, ಬಿ ಜಾರ್ಜ್ ರಿಡ್ಜರ್, ಸಿ ಆಲ್ಫ್ರೆಡ್ ಗಿಲ್, ಡಿ ಟಿಮ್ ಬೆರ್ನೆರ್ಸ್ಲಿ. ಈ ದೋರಾಯಿ ವಾರದ ಸಂತೆಯನ್ನು ಅಧ್ಯಯನ ಮಾಡಿದವರಲ್ಲಿ ಯಾರು ಅನ್ನೋದನ್ನ ಸರಿ ಉತ್ತರ ನಾವು ನೋಡ್ಬೇಕು ಅಂತಂದ್ರೆ ಇದರ ಸರಿ ಉತ್ತರ ಸಿ ಆಲ್ಫ್ರೆಡ್ ಗಿಲ್ ಅನ್ನೋದು ಸರಿ ಉತ್ತರ ಆಗಿದೆ. ಇನ್ನು ನಾಲ್ಕನೆಯದಾಗಿ ಭೀಮ ಸೇನೆಯನ್ನು ಯಾರು ಪ್ರಾರಂಭಿಸಿದ್ರು ಅನ್ನೋದಕ್ಕೆ ಎ ಬಿ ಬಸಲಿಂಗಪ್ಪ, ಬಿ ಅಂಬೇಡ್ಕರ್, ಸಿ ಶ್ಯಾಮ್ ಸುಂದರ್, ಡಿ ಪ್ರೊಫೆಸರ್ ಕೃಷ್ಣಪ್ಪ. ಈ 4ರಲ್ಲಿ ಭೀಮಸೇನೆ ಅನ್ನುವ ಸಂಸ್ಥೆಯನ್ನು ಪ್ರಾರಂಭಿಸಿದವರು ಅಂತಂದ್ರೆ ಸರಿ ಉತ್ತರ ಸಿ ಶ್ಯಾಮ್ ಸುಂದರ್ ಅವರು ಭೀಮಸೇನೆಯನ್ನ ಪ್ರಾರಂಭಿಸಿದರು. ಇನ್ನು ಐದನೆಯದಾಗಿ ಸಂಸ್ಕೃತೀಕರಣ ಪರಿಕಲ್ಪನೆಯನ್ನು ಅಥವಾ ಸಂಸ್ಕೃತೀಕರಣ ಪರಿಕಲ್ಪನೆಯನ್ನು ಪರಿಚಯಿಸಿದವರು ಯಾರು? ಎ ಯೋಗೇಂದ್ರ ಸಿಂಗ್, ಬಿ MN ಶ್ರೀನಿವಾಸ್, ಸಿ ಆಂಥೋನಿ ಗಿಡ್ಡಿಂಗ್ಸ್, ಡಿ ಕುಪ್ಪೇಸ್ವಾಮಿ. ಈ ಸಂಸ್ಕೃತೀಕರಣ ಪರಿಕಲ್ಪನೆಯನ್ನ ಪರಿಚಯಿಸಿದವರು ಇದರಲ್ಲಿ ಸರಿ ಉತ್ತರ ಯಾವುದು ಅಂತಂದ್ರೆ ಇದರ ಸರಿ ಉತ್ತರ ಬಿ MN ಶ್ರೀನಿವಾಸ್ ಅವರು ಈ ಸಂಸ್ಕೃತೀಕರಣ ಎಂಬ ಪರಿಕಲ್ಪನೆಯನ್ನ ಪರಿಚಯಿಸಿದರು. ಹೀಗೆ ಈ ಒಂದು ಭಾಗದಿಂದ ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಭಾಗದಿಂದ 5 ಅಂಕಗಳನ್ನ ನಾವು ಪಡೆದುಕೊಳ್ಳಬಹುದಾಗಿದೆ. ಇನ್ನು ಎರಡನೆಯ ಭಾಗ ಇಲ್ಲಿ ಬಿಟ್ಟ ಸ್ಥಳ ಅನ್ನುವಂತಹದ್ದು ನಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ ಬರಬಹುದು, ಅದು ಹಿಂದೆ ಮುಂದೆ ಕೂಡ ಆದ್ರೂ ಆಗಿರಬಹುದು. ಎರಡನೇ ಭಾಗ ಇಲ್ಲಿ ಹೊಂದಿಸಿ ಬರೆಯಿರಿ, ಈ ಮಾಡೆಲ್ ಪ್ರಶ್ನೆ ಪತ್ರಿಕೆಯಲ್ಲಿ ಹೊಂದಿಸಿ ಬರೆಯಿರಿ ಅಂತ ಇದೆ. ಹೊಂದಿಸಿ ಬರೆಯಿರಿ ಅನ್ನೋದನ್ನ ನಾವು ನೋಡೋಣ. ಇಲ್ಲಿ ಎ ಮತ್ತು ಬಿ ಅನ್ನುವಂತಹ 2 ಪಾರ್ಟ್ಗಳಲ್ಲಿ ನಾವೇನ್ ಮಾಡ್ಬೇಕಾಗುತ್ತೆ ಅಂತಂದ್ರೆ ಹೊಂದಿಸಿ ಬರೆಯುವಂತದ್ದು ಮಾಡ್ಬೇಕು. ಎ ಯಲ್ಲಿ 5 ಪ್ರಶ್ನೆಗಳನ್ನ ಕೇಳಿರ್ತಾರೆ, ಬಿ ಯಲ್ಲಿ 6 ಉತ್ತರಗಳನ್ನ ನೀಡಿರ್ತಾರೆ, ಆದ್ರೆ ಅವು ಸರಿಯಾಗಿರೋದಿಲ್ಲ, ಅವುಗಳನ್ನ ಹೊಂದಿಸಬೇಕು. ಇಲ್ಲಿ ನಾವು ನೋಡ್ಬೋದು ಎ ಜನಸಂಖ್ಯಾಶಾಸ್ತ್ರ,
ಪ್ರಬಲ ಜಾತಿ, ಕಿನ್ಸಿಪ್ ಆರ್ಗನೈಸೇಷನ್ ಇನ್ ಇಂಡಿಯಾ, ರೂರಲ್ ಸೋಶಾಲಜಿ, ಕಾಣದ ಕೈ ಈ ಕಡೆ, ಇರಾವತಿ ಕರ್ವೆ, AR ದೇಸಾಯಿ, ಲಿಂಗಾಯತ, ಅಡಮ್ ಸ್ಮಿತ್, ಆಚಿಲ್ ಗಿಲಿಯಾರ್ಡ್, ಗುನ್ನರ್ ಮಿರ್ಡಾಲ್. ಇದನ್ನ ಹೊಂದಿಸಿ ಬರೆಯಿರಿ ಅಂದಾಗ ಯಾವ ರೀತಿಯಾಗಿ ನಾವು ಹೊಂದಿಸಿ ಬರೀಬೇಕು ಅನ್ನೋದನ್ನ ನೋಡೋಣ. ಅದರ ಸರಿ ಉತ್ತರ ನೋಡ್ಬೇಕು ಅಂದ್ರೆ ಮೊದಲು ಎ ಮತ್ತು ಬಿ ಅನ್ನುವಂಥದ್ದನ್ನು ನೋಡಿಕೊಂಡು ಇಲ್ಲಿ ಒಂದು ಕಡೆ ಎ ಅನ್ನುವಂಥದ್ದು, ಈಗ ಆರನೇದು ಜನಸಂಖ್ಯಾ ಶಾಸ್ತ್ರ, ಇದಕ್ಕೆ ಯಾವುದು ಸರಿಯಾದ ಉತ್ತರ ಆಗುತ್ತೆ ಅನ್ನೋದನ್ನ ನೋಡ್ಬೇಕು ಅಂದ್ರೆ ಇದರ ಸರಿ ಉತ್ತರ ಆಚಿಲ್ ಗಿಲಿಯಾರ್ಡ್. ಜನಸಂಖ್ಯಾ ಶಾಸ್ತ್ರಕ್ಕೆ ಆಚಿಲ್ ಗಿಲಿಯಾರ್ಡ್ ಅನ್ನುವಂಥದ್ದು ಹೊಂದಿಕೆ ಆಗುವಂತಹ ಉತ್ತರ. ಇನ್ನು ಪ್ರಬಲ ಜಾತಿ ಅಂದಾಗ ಕರ್ನಾಟಕದ ಪ್ರಬಲ ಜಾತಿ ನಿಮ್ಗೆಲ್ಲ ಗೊತ್ತು, ಲಿಂಗಾಯತ. ಅಲ್ಲಿ ನೀವು ನೋಡಿರ್ಬೋದು, ಒಂದು ಒಕ್ಕಲಿಗ, ಇನ್ನೊಂದು ಲಿಂಗಾಯತ. ಅದರಲ್ಲಿ ಲಿಂಗಾಯತ ಅನ್ನುವಂಥದ್ದು ಪ್ರಬಲ ಜಾತಿ ಆಗಿದೆ. ಇನ್ನು ಕಿನ್ಸಿಪ್ ಆರ್ಗನೈಸೇಷನ್ ಇನ್ ಇಂಡಿಯಾ, ಇದು ಯಾವುದಕ್ಕೆ ಹೊಂದಿಕೆ ಆಗುತ್ತೆ ಅಂದ್ರೆ ಡಾಕ್ಟರ್ ಇರಾವತಿ ಕರ್ವೆ ಅವರು ಬರೆದಂತಹ ಗ್ರಂಥ, ಅವರಿಗೆ ಈ ಒಂದು ಕಿನ್ಸಿಪ್ ಆರ್ಗನೈಸೇಷನ್ ಇನ್ ಇಂಡಿಯಾ ಎಂಬುದನ್ನ ಹೊಂದಿಕೆ ಆಗುತ್ತೆ. ಇನ್ನು ರೂರಲ್ ಸೋಶಾಲಜಿ AR ದೇಸಾಯಿ. ಆಮೇಲೆ ಕಾಣದ ಕೈ ಅನ್ನುವಂಥದ್ದು ಅಡಮ್ ಸ್ಮಿತ್ ಅವರ ಪರಿಕಲ್ಪನೆ. ಹೀಗೆ ನಾವು ಹೊಂದಿಸಿ ಬರೆಯಿರಿ ಅನ್ನೋದನ್ನ ಬರೆದು 5 ಅಂಕಗಳನ್ನ ಪಡೆದುಕೊಳ್ಬಹುದು. ಇದು ಪ್ರಶ್ನೆ ಪತ್ರಿಕೆಯಲ್ಲಿ 3ನೇ ಪಾಠದಲ್ಲಿ ಇರುತ್ತೆ. ಆಮೇಲೆ 2ನೇ ಪಾರ್ಟ್ ಅಲ್ಲಿ ಏನಾಗಿರ್ತಾ ಇದೆ ಅಂದ್ರೆ ಇದರ ಮುಂದಿನ ಭಾಗ, ಇಲ್ಲಿ ನಾವು 3ನೇದು ಅಂತ ಕೆಳಗಿನ ಪ್ರಶ್ನೆಗಳಿಗೆ ಆವರಣದಲ್ಲಿ ಕೊಟ್ಟ ಉತ್ತರಗಳನ್ನು ಆರಿಸಿ ಬರೆಯಿರಿ ಅಂತ ಬರುತ್ತೆ. ಇಲ್ಲಿಯೂ ಕೂಡ 5 ಪ್ರಶ್ನೆಗಳನ್ನ ಕೇಳಿ 5 ಉತ್ತರಗಳನ್ನ 5 ಅಂಕಗಳನ್ನ ನಾವು ಪಡೆದುಕೊಳ್ಳಬಹುದು. ನೋಡೋಣ. ಇಲ್ಲಿ ಆವರಣದಲ್ಲಿ 1921, 1951, ಹೆನ್ರಿ ಮೆನ್, MSA ರಾವ್, ಕಾಲೇಲ್ಕರ್, ಥಿಯೋಡರ್ ಲೆವಿಟ್ ಅನ್ನುವಂಥದ್ದನ್ನ ಕೊಟ್ಟಿದ್ದಾರೆ. ಕೆಳಗಡೆ ಜನಸಂಖ್ಯಾ ವಿಭಾಜಕ ವರ್ಷ, ಭಾರತದ ಪ್ರಥಮ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು, ಭಾರತದಲ್ಲಿ ಅವಿಭಕ್ತ ಕುಟುಂಬವನ್ನು ಮಹಾಮನೆ ಎಂದು ಕರೆದವರು, ಭಾರತದಲ್ಲಿ ಸಾಮಾಜಿಕ ಚಳವಳಿ ಗ್ರಂಥದ ಲೇಖಕರು, ಜಾಗತೀಕರಣದ ಪರಿಕಲ್ಪನೆಯನ್ನು ಪರಿಚಯಿಸಿದವರು. ಇವೊಂದೊಂದಾಗಿ ನೋಡೋಣ. ಆವರಣದಲ್ಲಿ ಕೊಟ್ಟಿರುವುದನ್ನ ಆರಿಸಿ ಭರ್ತಿ ಮಾಡೋಣ. ಇಲ್ಲಿ ಜನಸಂಖ್ಯಾ ವಿಭಾಜಕ ವರ್ಷ ಅಂದಾಗ 1921 ಇದು ಸರಿಯಾದ ಉತ್ತರ ಆಗುತ್ತೆ. ಯಾಕಂದ್ರೆ ಜನಸಂಖ್ಯಾ ವಿಭಾಜಕ ವರ್ಷ ಅಂತ ಯಾವ್ದನ್ನ ಕರಿತೀವಿ ನಾವು ಅಂದ್ರೆ 1921. 12ನೇದಾಗಿ ಭಾರತದ ಪ್ರಥಮ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು. ಪ್ರಥಮ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರು ಅಂದಾಗ ಇದರ ಸರಿ ಉತ್ತರ ಕಾಲೇಲ್ಕರ್, ಕಾಕಾ ಕಾಲೇಲ್ಕರ್ ಅನ್ನುವುದು ಸರಿ ಉತ್ತರ ಆಗುತ್ತೆ, ಕಾಕಾ ಕಾಲೇಲ್ಕರ್. ಇನ್ನು 13ನೇದಾಗಿ ಭಾರತದಲ್ಲಿ ಅವಿಭಕ್ತ ಕುಟುಂಬವನ್ನು ಮಹಾಮನೆ ಎಂದು ಕರೆದವರು. ಭಾರತದಲ್ಲಿ ಅವಿಭಕ್ತ ಕುಟುಂಬವನ್ನು ಮಹಾಮನೆ ಅಂತ ಯಾರು ಕರೆದ್ರು ಅಂದಾಗ ಇದರ ಸರಿ ಉತ್ತರ ಹೆನ್ರಿ ಮೆನ್ ಅವರು ಭಾರತದಲ್ಲಿ ಅವಿಭಕ್ತ ಕುಟುಂಬವನ್ನು ಮಹಾಮನೆ ಅಂತ ಕರೀತಾರೆ. ಇನ್ನು ಭಾರತದಲ್ಲಿ ಸಾಮಾಜಿಕ ಚಳವಳಿ ಗ್ರಂಥದ ಲೇಖಕರು. ಭಾರತದ ಸಾಮಾಜಿಕ ಚಳವಳಿ ಗ್ರಂಥದ ಲೇಖಕರು ಅಂದ್ರೆ FSA ರಾವ್ ಅನ್ನುವಂಥದ್ದು ಸರಿ ಉತ್ತರ ಆಗುತ್ತೆ, MSA ರಾವ್. ಇನ್ನು ಜಾಗತೀಕರಣದ ಪರಿಕಲ್ಪನೆಯನ್ನು ಪರಿಚಯಿಸಿದವರು ಅಂತಂದ್ರೆ ಥಿಯೋಡರ್ ಲೆವಿಟ್ ಅವರು ಜಾಗತೀಕರಣ ಪರಿಕಲ್ಪನೆಯನ್ನ ಪರಿಚಯಿಸ್ತಾರೆ. ಹೀಗೆ ಈ 3 ಪಾಠಗಳಿಂದ ನಾವು 15 ಅಂಕಗಳನ್ನ ಪಡೆದುಕೊಂಡಿದ್ವಿ. ಇನ್ನು 1 ಅಂಕದ ನೇರವಾದ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ, ಅಂದ್ರೆ ಈ ಕೆಳಗಿನ ಪ್ರಶ್ನೆಗಳಿಗೆ ತಲಾ 1 ಪದ ಅಥವಾ 1 ವಾಕ್ಯದಲ್ಲಿ ಉತ್ತರಿಸಿ ಅನ್ನುವಂತ ಪದ, ಇಲ್ಲಿಯೂ ಕೂಡ 5 ಅಂಕಗಳನ್ನ ನಾವು ಪಡೆದುಕೊಳ್ಳಬಹುದು. ಮೊದಲನೆಯದಾಗಿ ಭಾರತದ ಯಾವುದಾದರೊಂದು ಪ್ರಾಚೀನ ಹೆಸರನ್ನ ತಿಳಿಸಿ. ಭಾರತದ ಯಾವುದಾದ್ರೂ ಪ್ರಾಚೀನ ಹೆಸರು ತಿಳಿಸಿ ಅಂದಾಗ ಇಲ್ಲಿ ನಾವು ನೋಡ್ಬೋದು ಉತ್ತರ ಭರತವರ್ಷ, ಭರತಖಂಡ, ಜಂಬೂ ದ್ವೀಪ. ಇವುಗಳಲ್ಲಿ ಯಾವ್ದಾದ್ರೂ ಒಂದು ಬರೆದ್ರು ಕೂಡ ನಮಗೆ 1 ಅಂಕ ಈ ಒಂದು ಪ್ರಶ್ನೆಯಿಂದ ದೊರೆಯುತ್ತಾ ಇದೆ. ಏನು ಹರಿಜನ ಎಂಬ ಪದವನ್ನ ಮೊದಲು ಪರಿಚಯಿಸಿದವರು ಯಾರು? ಇಲ್ಲಿ ನೀವು ಸ್ವಲ್ಪ ಗಮನಿಸಬೇಕು. ನಾವು ಗಡಿಬಿಡಿ ಮಾಡಿದ್ವಿ ಅಂದ್ರೆ ಅಂಕಗಳನ್ನ ಕಳೆದುಕೊಳ್ಳುವಂತದ್ದು ಅವಕಾಶ ಆಗುತ್ತೆ. ಹರಿಜನ ಎಂಬ ಪದವನ್ನು ಪರಿಚಯಿಸಿದವರು ಅನ್ನುವಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಅದನ್ನ ಆ ಹರಿಜನ ಎಂಬ ಪದವನ್ನ ನಾವು ಸಾಮಾನ್ಯವಾಗಿ ಹರಿಜನ ಅನ್ನುವಂತ ಪದ ಅಂದ ತಕ್ಷಣ ಗಾಂಧೀಜಿಯವರ ನೆನಪಾಗುತ್ತೆ. ಗಾಂಧೀಜಿಯವರು ಅದನ್ನ ವಿಸ್ತಾರ ಮಾಡಿದ್ರು, ಅದನ್ನ ಬಹಳಷ್ಟು ಪ್ರಚುರ ಪಡಿಸಿದ್ರು. ಆದ್ರೆ ಇದನ್ನ ಮೊಟ್ಟ ಮೊದಲು ಪರಿಚಯಿಸಿದವರು ಯಾರು ಅಂತಂದ್ರೆ ಗುಜರಾತಿನ ಒಬ್ಬ ಸಂತ ಸನ್ಯಾಸಿ ನರಸಿಂಹ ಮೆಹ್ತಾ ಅವರು ಹರಿಜನ ಎಂಬ ಪದವನ್ನ ಮೊದಲು ಪರಿಚಯಿಸ್ತಾರೆ. ಆದ್ರೆ ಇದನ್ನ ವರ್ಲ್ಡ್ ವೈಡ್ ಅದನ್ನ ಪ್ರಚಾರ ಮಾಡಿದಂತವ್ರು, ಅದನ್ನ ಹರಡಿದಂತ ಶ್ರೇಯಸ್ಸು ಗಾಂಧೀಜಿಯವರಿಗೆ ಸಲ್ಲುತ್ತೆ. ಇನ್ನು ಭಾರತದ ಪ್ರಥಮ ವಾರ್ತಾಪತ್ರಿಕೆ ಯಾವುದು? ಪ್ರಥಮ ವಾರ್ತಾಪತ್ರಿಕೆ ಭಾರತದ ಯಾವುದು ಅಂದಾಗ 1821ರಲ್ಲಿ ರಾಜಾರಾಮ್ ಮೋಹನ್ ರಾಯರವರು ಸಂವಾದ ಕೌಮುದಿ ಎಂಬ ಬೆಂಗಾಲಿ ಪತ್ರಿಕೆಯನ್ನ ಪ್ರಾರಂಭಿಸ್ತಾರೆ. ಅದು ಭಾರತದ ಪ್ರಥಮ ವಾರ್ತಾಪತ್ರಿಕೆ ಆಗಿದೆ. ಇನ್ನು 19ರ ಪ್ರಶ್ನೆ, ಸಾಮಾಜಿಕ ಚಳುವಳಿ ಎಂದರೇನು? ಸಾಮಾಜಿಕ ಚಳುವಳಿ ಎಂದರೇನು ಅಂದಾಗ ಇದರ ಉತ್ತರವನ್ನು ನಾವು ನೋಡ್ಬೇಕು ಅಂತಂದ್ರೆ MSA ರಾವ್ ಅವರ ಪ್ರಕಾರ ಸಿದ್ಧಾಂತ ಮತ್ತು ಸಾಮೂಹಿಕ ಕ್ರೋಢೀಕರಣದ ಮೂಲಕ ಸಮಾಜದಲ್ಲಿ ಭಾಗಶಃ ಅಥವಾ ಪೂರ್ಣ ಪರಿವರ್ತನೆ ತರುವ ಪ್ರಯತ್ನವೇ
ಸಾಮಾಜಿಕ ಚಳವಳಿಯಾಗಿದೆ ಅಂತ ಅನ್ನಬಹುದು. ಇನ್ನು 20ನೇದಾಗಿ ಆಧುನೀಕರಣ ಎಂದರೇನು? ಆಧುನೀಕರಣ ಎಂದರೇನು ಅಂದಾಗ ಇದರ ಸರಿ ಉತ್ತರವನ್ನು ನಾವು ಗಮನಿಸಬೇಕು ಅಂತಂದ್ರೆ ಡಬ್ಲ್ಯೂ ರುಸ್ಟೋ ಮತ್ತು LF ವಾರ್ಡ್ ಅವರ ಪ್ರಕಾರ ಆಧುನೀಕರಣ ಎಂದರೆ ಮಾನವನ ಚಟುವಟಿಕೆಗಳಲ್ಲಿ ಆಧುನಿಕ ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನ ಅಳವಡಿಸಿಕೊಳ್ಳುವಂತಹ ಪ್ರಕ್ರಿಯೆ ಆಧುನೀಕರಣ ಆಗಿದೆ ಅಂತ ಅಂತಾರೆ. ಹೀಗೆ ಈ ಪಾರ್ಟ್ ಎ ದಿಂದ ನಾವು 21 ಅಂಕದ ಪ್ರಶ್ನೆಗಳನ್ನ ನಾವು ನೋಡಿದ್ವಿ. ಈ 1 ಅಂಕದ ಪ್ರಶ್ನೆಗಳಿಗೆ ಎಲ್ಲಕ್ಕೂ ನಾವು ಸರಿಯಾಗಿ ಉತ್ತರಿಸಿದರೆ ಇಲ್ಲಿ 20 ಅಂಕಗಳನ್ನ ನಾವು ಪಡೆದುಕೊಳ್ತೀವಿ. ಇನ್ನು ಭಾಗ ಬಿ, ಇಲ್ಲಿ ಆಕ್ಚುಲಿ ಇದು ಭಾಗ ಸಿ ಅಂತಾಗಿದೆ, ಭಾಗ ಬಿ ಆಗ್ಬೇಕಿದು. 2ನೇ ಭಾಗ, ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಬೇಕಾದ 5ಕ್ಕೆ ಯಾವುದು ಅನ್ನೋದನ್ನ ನಾವು ನೋಡ್ಬೇಕು ಅಂದ್ರೆ, ಮೊದಲನೆಯದಾಗಿ ಭಾರತದಲ್ಲಿ ಮಕ್ಕಳ ಲಿಂಗಾನುಪಾತ ಕುಸಿಯಲು ಕಾರಣವಾದ 2 ಅಂಶಗಳನ್ನ ತಿಳಿಸಿ. ಭಾರತದಲ್ಲಿ ಮಕ್ಕಳ ಲಿಂಗಾನುಪಾತ ಕುಸಿಯಲು ಕಾರಣವಾದ ಅಂಶಗಳು ಇಲ್ಲಿ ನಾವು ನೋಡಬಹುದು. ಹೆಣ್ಣು ಶಿಶುಗಳ ಹತ್ಯೆ ಮತ್ತು ಬಾಲ್ಯದಲ್ಲಿ ಹೆಣ್ಣು ಮಕ್ಕಳ ಪೋಷಣೆಯ ನಿರ್ಲಕ್ಷ್ಯ, ಭ್ರೂಣ ಹತ್ಯೆ, ಇವೆಲ್ಲವೂ ಕೂಡ ಭಾರತದಲ್ಲಿ ಹೆಣ್ಣು ಮಕ್ಕಳ ಅಥವಾ ಮಕ್ಕಳ ಲಿಂಗಾನುಪಾತ ಕುಸಿಯಲಿಕ್ಕೆ ಕಾರಣವಾದಂತ ಅಂಶಗಳು ಆಗಿವೆ. ಇನ್ನು 22ನೇದಾಗಿ ಪರಿಶಿಷ್ಟ ಜಾತಿಯ 2 ದೌರ್ಬಲ್ಯಗಳನ್ನು ತಿಳಿಸಿ. ಪರಿಶಿಷ್ಟ ಜಾತಿಯ 2 ದೌರ್ಬಲ್ಯಗಳು ಅಂದಾಗ ಮೊದಲನೆಯದಾಗಿ ದೇವಾಲಯಗಳಿಗೆ ಪ್ರವೇಶಿಸುವಂತಿರ್ಲಿಲ್ಲ ಎಂಬ ಧಾರ್ಮಿಕ ದೌರ್ಬಲ್ಯ ಆಗಿರ್ಬೋದು, ಉನ್ನತ ಉದ್ಯೋಗಗಳನ್ನ ಮಾಡುವಂತಿರ್ಲಿಲ್ಲ ಎಂಬ ಆರ್ಥಿಕ ದೌರ್ಬಲ್ಯ ಆಗಿರ್ಬೋದು. ಇವೆರಡು ಪರಿಶಿಷ್ಟ ಜಾತಿಯ ದೌರ್ಬಲ್ಯಗಳು ಆಗಿವೆ. ಇನ್ನು 23ನೇದಾಗಿ ಅವಿಭಕ್ತ ಕುಟುಂಬದ 2 ಪ್ರಕಾರಗಳನ್ನು ಬರೆಯಿರಿ. ಅವಿಭಕ್ತ ಕುಟುಂಬದ 2 ಪ್ರಕಾರಗಳು ಅಂದಾಗ ನಿಮ್ಗೆಲ್ಲ ಗೊತ್ತಿರುವಂತೆ ಪಿತೃ ಪ್ರಧಾನ ಅವಿಭಕ್ತ ಕುಟುಂಬ, ಮಾತೃ ಪ್ರಧಾನ ಅವಿಭಕ್ತ ಕುಟುಂಬ ಅನ್ನುವಂಥದ್ದು ಅವಿಭಕ್ತ ಕುಟುಂಬದ 2 ಪ್ರಕಾರಗಳು. 24ನೇದಾಗಿ ಅವಿಭಕ್ತ ಕುಟುಂಬದ ಪರಿವರ್ತನೆಗೆ ಕಾರಣವಾದ 2 ಅಂಶಗಳನ್ನು ತಿಳಿಸಿ. ಅವಿಭಕ್ತ ಕುಟುಂಬದ ಪರಿವರ್ತನೆಗೆ ಕಾರಣವಾದ 2 ಅಂಶಗಳು. ಇಲ್ಲಿ ಅವಿಭಕ್ತ ಕುಟುಂಬದ ಪರಿವರ್ತನೆಗೆ ಕೈಗಾರೀಕರಣ, ನಗರೀಕರಣ, ಜನಸಂಖ್ಯಾ ಬೆಳವಣಿಗೆ, ಶಿಕ್ಷಣ, ಬದಲಾಗುತ್ತಿರುವ ಸ್ತ್ರೀಯರ ಅಂತಸ್ತುಗಳು, ಸಾಮಾಜಿಕ ಶಾಸನಗಳ ಪ್ರಭಾವ, ಈ ಕಾರಣಗಳಲ್ಲಿ ಅಥವಾ ಈ ಅಂಶಗಳಲ್ಲಿ ಯಾವ್ದಾದ್ರು 2 ಅಂಶಗಳನ್ನ ನಾವು ಬರೆದು ಈ ಒಂದು ಭಾಗದಿಂದ ಅಥವಾ ಈ ಒಂದು ಪ್ರಶ್ನೆಯಿಂದ 2 ಅಂಕವನ್ನ ಪಡೆದುಕೊಳ್ಬಹುದು. ಕೆಲವೊಂದು ಬಾರಿ ಇದು 5 ಅಂಕದ ಪ್ರಶ್ನೆಗೆ ಬಂದ್ರೆ ಈ ಎಲ್ಲ ಅಂಶಗಳನ್ನ ನಾವು ಏನ್ ಮಾಡ್ಬೇಕು ಅಂದ್ರೆ ಬರೆದು ಅದಕ್ಕೆ ವಿವರಣೆಯನ್ನ ಮಾಡ್ಬೇಕಾಗತ್ತೆ. ಇನ್ನು 25ನೇದಾಗಿ ಭಾರತೀಯ ಗ್ರಾಮಗಳ 2 ಲಕ್ಷಣಗಳನ್ನ ತಿಳಿಸಿ. ಭಾರತೀಯ ಗ್ರಾಮಗಳ 2 ಲಕ್ಷಣಗಳು ಅಂದಾಗ ಇದರ ಸರಿ ಉತ್ತರ ನಾವು ಗಮನಿಸಬೇಕು ಅಂತಂದ್ರೆ, ಭಾರತೀಯ ಗ್ರಾಮಗಳು ಚಿಕ್ಕ ಗಾತ್ರವನ್ನ ಹೊಂದಿರ್ತಾ ಇದೆ, ಪ್ರಾಥಮಿಕ ಸಂಬಂಧಗಳಿಗೆ ಪ್ರಾಮುಖ್ಯತೆ ಇರ್ತಾ ಇದೆ, ಸಾಮಾಜಿಕ ಸಮರ್ಥನೆ ಇರ್ತಾ ಇದೆ, ಕೃಷಿ ಮತ್ತು ಉಪಕಸುಬುಗಳು, ಗ್ರಾಮೀಣ ನೆರೆಹೊರೆ, ಸ್ವಾಯತ್ತತೆ, ಇವೆಲ್ಲವೂ ಕೂಡ ಭಾರತೀಯ ಗ್ರಾಮಗಳ ಲಕ್ಷಣಗಳಾಗಿವೆ. ಇವುಗಳಲ್ಲಿ ಯಾವ್ದಾದ್ರು 2ಅನ್ನ ನಾವು ಬರೆದು 2 ಅಂಕಗಳನ್ನ ಪಡೆದುಕೊಳ್ಬಹುದು. 5 ಅಂಕಕ್ಕೆ ಆಗಿದ್ದರೆ ಈ ಅಂಶಗಳನ್ನ ಪೀಠಿಕೆ ಮತ್ತು ಉಪಸಂಹಾರದ ಜೊತೆಗೆ ವಿವರಿಸಿದಾಗ ಇದು 5 ಅಂಕದ ಪ್ರಶ್ನೆಯೂ ಕೂಡ ಆಗುತ್ತೆ. ಇನ್ನು 26ನೇದಾಗಿ ಕೊಳಚೆ ಪ್ರದೇಶದ 2 ಲಕ್ಷಣಗಳನ್ನು ತಿಳಿಸಿ. ಕೊಳಚೆ ಪ್ರದೇಶ, ಸ್ಲಮ್ ಏರಿಯಾ ಅಂತೀವಲ್ಲ, ಆ ಕೊಳಚೆ ಪ್ರದೇಶದ 2 ಲಕ್ಷಣಗಳನ್ನ ನಾವು ಕೇಳ್ಬೇಕು, ತಿಳಿಸಿ ಅಂದಾಗ ಶಿಥಿಲ ಮತ್ತು ವಾಸಕ್ಕೆ ಯೋಗ್ಯವಲ್ಲದ ಕಟ್ಟಡಗಳು, ಅತಿಯಾದ ಜನಸಾಂದ್ರತೆ ಮತ್ತು ಮನೆಗಳು, ಮೂಲಭೂತ ಸೌಕರ್ಯಗಳ ಕೊರತೆ, ಸಾಮಾಜಿಕ ಪ್ರತ್ಯೇಕತೆ, ಇವು ಕೊಳಚೆ ಪ್ರದೇಶದ ಲಕ್ಷಣಗಳಾಗಿವೆ. ಇವುಗಳಲ್ಲಿ ಯಾವ್ದಾದ್ರು 2 ಲಕ್ಷಣಗಳನ್ನ ನಾವು ಬರೆದು 2 ಅಂಕಗಳನ್ನ ಪಡೆದುಕೊಳ್ಳಬಹುದು. ಇನ್ನು ಅಗೋಚರ ಮಾರುಕಟ್ಟೆ ಎಂದರೇನು? ಅಗೋಚರ ಮಾರುಕಟ್ಟೆ ಎಂದರೇನು ಅಂದಾಗ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನಾವು ಗಮನಿಸಿದರೆ, ಆನ್ಲೈನ್ ಮಾಹಿತಿ ಮೂಲಕ ಸಂವಹನ ತಂತ್ರಜ್ಞಾನವನ್ನ ಬಳಸಿಕೊಂಡು ನಡೆಯುವ ವಹಿವಾಟುಗಳು ಮತ್ತು ವಾಣಿಜ್ಯ ಕ್ರಿಯೆಯನ್ನು ಅಗೋಚರ ಮಾರುಕಟ್ಟೆ ಅಂತ ಕರೀತಾರೆ. ಆನ್ಲೈನ್ ಮೂಲಕ ನಡೆಯುವ ವಹಿವಾಟ, ವಾಣಿಜ್ಯ ಕ್ರಿಯೆಯನ್ನ ನಾವು ಅಗೋಚರ ಮಾರುಕಟ್ಟೆ ಅಂತ ಕರೀಬಹುದು. ಇನ್ನು 28ನೇದಾಗಿ KRRS ಅನ್ನು ವಿಸ್ತರಿಸಿ. KRRS ಇದನ್ನ ನಾವು ಗಮನಿಸಿದರೆ ಇದು ಏನಾಗುತ್ತೆ ಅಂದ್ರೆ, KRRS ಅಂದ್ರೆ ಕರ್ನಾಟಕ ರಾಜ್ಯ ರೈತ ಸಂಘ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ KRRS ಅಂತ ಕೂಡ ಕರೀತಾರೆ. ಇದು ವಿಸ್ತರಣೆ ರೂಪ ಆಗಿದೆ. ಇನ್ನು 29 ಪಾಶ್ಚಾತ್ಯೀಕರಣ ಎಂದರೇನು? ಪಾಶ್ಚಾತ್ಯೀಕರಣ ಎಂದರೇನು ಅನ್ನೋದನ್ನ ನಾವು ಗಮನಿಸಬೇಕು ಅಂದ್ರೆ, ಪಾಶ್ಚಾತ್ಯೀಕರಣವು ಸುಮಾರು 150 ವರ್ಷಗಳ ಬ್ರಿಟಿಷ್ ಆಳ್ವಿಕೆಯ ಪ್ರಭಾವದಿಂದ ಭಾರತದ ಸಾಮಾಜಿಕ ಸಂರಚನೆಯಲ್ಲಿ ಉಂಟಾದ ಬದಲಾವಣೆಯನ್ನ ಸೂಚಿಸುತ್ತೆ. ಈ ಬದಲಾವಣೆಗಳು ತಂತ್ರಜ್ಞಾನ, ಸಾಮಾಜಿಕ ಸಂಸ್ಥೆಗಳು ಮತ್ತು ಸಾಮಾಜಿಕ ಮೌಲ್ಯಗಳಲ್ಲಿ ಕಂಡು ಬಂದಿವೆ. ಇವುಗಳನ್ನೇ ನಾವು ಏನಂತ ಅನ್ಬಹುದು ಅಂದ್ರೆ
ಪಾಶ್ಚಾತ್ಯೀಕರಣ ಅಂತ ಅನ್ಬಹುದು. ಇನ್ನು ಈ ರೀತಿ ಈ ಒಂದು ಭಾಗದಿಂದ ನಾವು 2 ಅಂಕದ 5 ಪ್ರಶ್ನೆಗಳಿಗೆ ಉತ್ತರಿಸಿ 10 ಅಂಕಗಳನ್ನ ಪಡಿತೀವಿ. ಇನ್ನು ಭಾಗ ಡಿ ಕೆಳಗಿನ ಪ್ರಶ್ನೆಗಳಿಗೆ 10 ರಿಂದ 15 ವಾಕ್ಯಗಳಲ್ಲಿ ಉತ್ತರಿಸಿ ಬೇಕಾದ 6 ಅನ್ನುವಂಥದ್ದು ಇಲ್ಲಿದೆ. ಇಲ್ಲಿ ನಾವು 5 ಅಂಕದ ಪ್ರಶ್ನೆಗಳನ್ನ 30 ಇಲ್ಲಿ ಅಂದ್ರೆ 30 ಅಂಕಗಳನ್ನ ಇಲ್ಲಿ ಪಡೆದುಕೊಳ್ಳಬಹುದು. ಡಾಕ್ಟರ್ ಬಿ ಎಸ್ ಗುಹಾರ್ ಅವರ ಜನಾಂಗೀಯ ವರ್ಗೀಕರಣ ವಿವರಿಸಿರಿ, ಮಹಿಳಾ ಸಬಲೀಕರಣದ ಕಾರ್ಯತಂತ್ರಗಳನ್ನ ಪಟ್ಟಿ ಮಾಡಿ, ಅವಿಭಕ್ತ ಕುಟುಂಬದ ಅನುಕೂಲಗಳನ್ನು ವಿವರಿಸಿ, ಭಾರತೀಯ ಗ್ರಾಮಗಳ ಸಾಮಾಜಿಕ ಸಮಸ್ಯೆ ವಿವರಿಸಿ, ಪುಷ್ಕರ ವಾರ್ಷಿಕ ಜಾತ್ರೆ ಬಗ್ಗೆ ಟಿಪ್ಪಣಿ ಬರೆಯಿರಿ, ಸಮೂಹ ಮಾಧ್ಯಮಗಳ ಕಾರ್ಯಗಳನ್ನು ವಿವರಿಸಿ, ಸಾಮಾಜಿಕ ಚಳವಳಿಯ ಮೂಲಾಂಶಗಳನ್ನು ವಿವರಿಸಿ, ಮಲಪ್ರಭಾ ಹೋರಾಟಕ್ಕೆ ಕಾರಣವಾದ ಅಂಶಗಳನ್ನ ಚರ್ಚಿಸಿ, ಬಾರ್ಬಿ ಬೊಂಬೆ ಜಾಗತಿಕ ಪ್ರಜೆ ಎಂಬುದನ್ನ ಸ್ಪಷ್ಟಪಡಿಸಿ ಅಂತ ಹೀಗೆ 9 ಪ್ರಶ್ನೆಗಳನ್ನ ಕೇಳಲಾಗಿರುತ್ತೆ. ಇದರಲ್ಲಿ 6 ಪ್ರಶ್ನೆಗಳಿಗೆ ನಾವು ಉತ್ತರಿಸಬೇಕು. ಇನ್ನು ಕೊನೆಯದಾಗಿರುವಂತದ್ದು ಅಂದ್ರೆ ಕೆಳಗಿನ ಪ್ರಶ್ನೆಗಳಿಗೆ ಇದು 30 ರಿಂದ 40 ವಾಕ್ಯಗಳಲ್ಲಿ ಅಂದ್ರೆ ಇಲ್ಲಿ 25 ರಿಂದ 30 ವಾಕ್ಯ ಅಂತಾರೆ, 30 ರಿಂದ 40 ವಾಕ್ಯಗಳನ್ನು ಕೇಳ್ತಾರೆ. ಇದು 10 ಅಂಕದ ಪ್ರಶ್ನೆ. ಇಲ್ಲಿ ಜನಸಂಖ್ಯಾ ಶಾಸ್ತ್ರವನ್ನು ವ್ಯಾಖ್ಯಾನಿಸಿ ಅದರ ಚಿತ್ರಣದ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ ಅಂತಾರೆ. ಜಾತಿಯ ಅರ್ಥವನ್ನು ವಿವರಿಸಿ ಅದರ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಕಲ್ಯಾಣಕ್ಕೆ ಸರ್ಕಾರ ಕೈಗೊಂಡ ಸಂವಿಧಾನಾತ್ಮಕ ಕ್ರಮಗಳನ್ನು ವಿವರಿಸಿ, ಗ್ರಾಮೀಣ ಅಧ್ಯಯನದ ಮಹತ್ವವನ್ನು ವಿವರಿಸಿ ಅಂತ ಪ್ರಶ್ನೆಗಳನ್ನ ಕೇಳಬಹುದು. ಇದರಲ್ಲಿ 2 ಪ್ರಶ್ನೆಗಳನ್ನು ಉತ್ತರಿಸಿ ನಾವು 20 ಅಂಕಗಳನ್ನ ಪಡೆದುಕೊಳ್ಬಹುದು. ಹೀಗೆ ಒಟ್ಟು ನಾವು ಈ 80 ಅಂಕಗಳನ್ನ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಉತ್ತರಿಸಬೇಕು, ಅಷ್ಟು ನಾವು ಪಡೆದುಕೊಳ್ಳಬೇಕಾಗುತ್ತೆ. ಸ್ನೇಹಿತರೆ, ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಯಾವ ರೀತಿಯಾಗಿತ್ತು ಅನ್ನೋದನ್ನ ಗಮನಿಸಿದ್ರಿ. ನಿಮಗೆ ಈ ವಿಡಿಯೋ ಸರಿ ಅನಿಸಿದ್ರೆ ಲೈಕ್ ಮಾಡಿ ಹಾಗೂ ಈ ಒಂದು ವಿಡಿಯೋವನ್ನ ಶೇರ್ ಮಾಡಿ ಹಾಗೂ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳು.